ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವತ್ತಿನ ಹಾಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ನಮ್ಮ ರೆಸಿಪಿ ಏನಂದರೆ ಸ್ವೀಟ್ ಕಾರ್ನ್ ಪಕೋಡ. ಸೂಪರ್ ಟೇಸ್ಟ್ ಇರುತ್ತೆ. ನಮಗೆ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದ ಕೂಡಲೇ ಈ ರೀತಿ ನೀವು ಮಾಡಿಕೊಟ್ರೆ ಈ ಚಳಿಗಾಲದಲ್ಲಿ ಹಾಗೆ ಮಳೆಗಾಲದಲ್ಲಿ ಈ ರೆಸಿಪಿ ಅನ್ನೋದು ಸಖತ್ತಿರುತ್ತೆ. ಗರಿ ಗರಿಯಾಗಿ ಬಹಳ ಟೇಸ್ಟಿಯಾಗಿರುತ್ತೆ. ಇನ್ನಾಕೆ ಲೇಕ್ ಮತ್ತು ಇದು ಯಾವ ರೀತಿ ಪ್ರಿಪೇರ್ ಮಾಡೋದಂತ ಪ್ರೋಸೆಸ್ ನೋಡಬೇಡ. ನಾನು ಮೊದಲನೇದಾಗಿ ಇಲ್ಲಿ ಒಂದು ಸ್ವೀಟ್ ಕಾರ್ನ ಈ ರೀತಿ 2 ಪೀಸ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ನಾನೀಗ ಪಪ್ಪನ್ನ ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ಇದನ್ನು ನಮಗೆ ಅದು ತುಂಬಿರುತ್ತಲ್ಲ, ಅದು ತುಂಬ ಬರಬಾರ್ದು. ಓನ್ಲಿ ಪಪ್ಪು ಇರುತ್ತಲ್ಲ ಅದು ಮಾತ್ರ ಬರಬೇಕು. ಆ ಕಾರ್ನ್ ಮಾತ್ರ ಬರೋ ರೀತಿಯಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅವಾಗ ನಮಗೇನಂದರೆ ಆ ತುಂಬಿನ ಹತ್ರ ಇರೋ ಆ ಗಟ್ಟಿ ಅನ್ನೋದು ನಮಗೆ ಬರೋದಿಲ್ಲ. ಈ ರೀತಿ ಕಾರ್ನ್ ನಮಗೆ ಸಾಫ್ಟಾಗಿ ಟೇಸ್ಟಿಯಾಗಿ ಅನಿಸುತ್ತೆ. ಅದೇ ರೀತಿ ನಾವು ಈ ರೀತಿ ಕಟ್ ಮಾಡಿದಾಗ ಸ್ವಲ್ಪ ಕ್ರಂಬಲ್ ಟೆಕ್ಸ್ಚರ್ ಬರುತ್ತೆ. ನಮಗಿಲ್ಲ ಅಂದರೆ ಆ ತುಂಬು ಬಂದರೆ ನಮಗೆ ಗಟ್ಟಿ ಅನಿಸುತ್ತೆ. ಸೊ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಕ್ರಂಬಲ್ ಇರೋ ಕಾರ್ನ ನೀವು ತೊಗೋಬೇಕು. ನಾನಿಲ್ಲಿ ಒಂದು ಕಾರ್ನ ತೊಗೊಂಡಿದ್ದೀನಿ. ನಿಮಗೆ ಅಳತೆ ಅಂತ ಹೇಳಿಬಿಟ್ಟು ಒಂದು ಕಾರ್ನ್ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಇನ್ನೂ ಎಕ್ಸ್ಟ್ರಾ ಕೂಡ ತೊಗೋಬೋದು. ಈ ರೀತಿ ಕಟ್ ಮಾಡ್ಕೊಂಡಿರೋ ಈ ಕಾರ್ನ ನಾವು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸರಿಯೋಗುವಷ್ಟು ಖಾರ ಹಾಗೆ ಉಪ್ಪನ್ನು ಹಾಕ್ಕೋಬೇಕು. ನಾನು ಖಾರ ಇಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಅದೇ ರೀತಿ ನಮಗೆ ಹಿಟ್ಟು ಹಾಕಿದ ಮೇಲೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅದಕ್ಕೆ ತಗ್ಗಷ್ಟು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ಅದಾದಮೇಲೆ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ನಮಗೆ ಪಕೋಡ ಅನ್ನೋದು ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೆ ಅಕ್ಕಿ ಹಿಟ್ಟು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಕಪ್ಪಿನಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆ ಕಡಲೆ ಹಿಟ್ಟಿನಲ್ಲಿ 2 ಸ್ಪೂನ್ ಮಾತ್ರ ನಾನಿಲ್ಲಿ ಸ್ಟಾರ್ಟಿಂಗ್ ಹಾಕಿ ಈ ರೀತಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ರೀತಿ ಕಲಿಸೋದ್ರಿಂದ ನಮಗೆ ಕಾರ್ನಲ್ಲ ಇರೋ ಆ ಮಾಯ್ಶ್ಚರ್ ಅನ್ನೋದು ರಿಲೀಸ್ ಆಗಿ ನಮಗೆ ಹಿಟ್ಟು ಚೆನ್ನಾಗಿ ಕಲಿಯುತ್ತೆ. ಅದಕ್ಕಾಗಿ ನಾವು ಸ್ಟಾರ್ಟಿಂಗ್ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಮಿಕ್ಕಿದ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಳ್ತಾ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ಹಿಟ್ಟಿನ ಕ್ವಾಂಟಿಟಿ 1 ಕಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ತೊಗೊಂಡಿರೋ ಕಾರ್ನ್ ಮಾಯ್ಶ್ಚರ್ನ ಹಿಡಿದು ನಮಗೆ ಇಲ್ಲಿ ಹಿಟ್ಟು ಅನ್ನೋದು ಹಿಡಿಸುತ್ತೆ. ನಾನು ತೊಗೊಂಡಿರೋ 1 ಕಪ್ ಹಿಟ್ಟಿನಲ್ಲಿ ನಮಗೆ 1.5 ಸ್ಪೂನಷ್ಟು ಹಿಟ್ಟು ಅನ್ನೋದು ಇನ್ನೂ ಉಳಿದಿದೆ. ನಿಮಗೆ ಕಾರ್ನ್ ಮಾಯ್ಶ್ಚರ್ನಿಂದ ನಿಮಗೆ ಹಿಟ್ಟು ಅನ್ನೋದು ನಿಮಗೆ ಹಿಡಿಸುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ವಾಟರ್ ಕೂಡ ಒಂದೇ ಸತಿ ಜಾಸ್ತಿ ನೀವು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಮಗೆ ಈ ರೀತಿ ನೋಡಿ, ಈ ರೀತಿ ಬಿಟ್ಟರೆ ನಮಗೆ ಉಂಡೆ ಥರ ಮುದ್ದೆ ಥರ ಬರಬೇಕು. ಈ ರೀತಿ ಹಿಟ್ಟು ಬರೋದ್ವರೆಗೂ ನೀವು ನೋಡಿಕೊಂಡು ಕಲಿಸ್ಕೊಳ್ಳಿ. ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ನೀವು ಜಾಸ್ತಿ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನಮಗೆ ಜಾಸ್ತಿ ರೆಸ್ಟ್ ಮಾಡಿದರೆ ಕಾರ್ನ್ ಇನ್ನೂ ನಮಗೆ ಮಾಯ್ಶ್ಚರ್ ರಿಲೀಸ್ ಆಗಿ ನಮಗೆ ಇನ್ನೂ ಮೆತ್ತಗಾಗ್ಬಿಡುತ್ತೆ. ಹಿಟ್ಟು ಅಂದರೆ ಜಾರ್ ಆಗಿಬಿಡುತ್ತೆ. ಸೊ ನೀವು ಹಿಟ್ಟನ್ನು ಕಲಿಸಿದ ಕೂಡಲೇ ಈ ರೀತಿ ಡೀಪ್ ಫ್ರೈಗೆ ಆಯಿಲ್ ಇಟ್ಕೊಂಡ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಳಿ. ಡೀಪ್ ಫ್ರೈ ಮಾಡ್ಕೊಳ್ಳುವಾಗ ಹೀಟ್ನ ಮೀಡಿಯಮ್ ಹೀಟಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿಟ್ಟರೆ ನಮಗೆ ಕಡಲೆ ಹಿಟ್ಟು ಚೆನ್ನಾಗಿ ಹುದುಗೋದಿಲ್ಲ. ಆವಾಗ ನಮಗೆ ಏನಂದರೆ ಒಳಗಡೆ ಎಲ್ಲ ಮೆತ್ತಗಿರುತ್ತೆ. ಅದೇ ರೀತಿ ಹೈ ಫ್ಲೇಮಲ್ಲಿಟ್ಟರೂ ಕೂಡ ನಮಗೆ ಕುದಿಯೋದಿಲ್ಲ. ಒಳಗಡೆ ಚೆನ್ನಾಗಿ ಕುದಿಯೋದಿಲ್ಲದೆ ನಮಗೆ ಮೇಲ್ಗಡೆ ಕಲರ್ ಚೇಂಜ್ ಆಗಿಬಿಟ್ಟು ಒಳಗಡೆ ಕೂಡ ಹಸಿ ಇರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ನೋಡಿ ಈ ರೀತಿ ಗರಿಯಾಗಿ ಬರಬೇಕು. ನಮಗೆ ಕ್ರಿಸ್ಪಿನೆಸ್ ಆಗಿ ಬರಬೇಕು. ಕಲರ್ ಕೂಡ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಈ ಪಕೋಡನ ಭಾಳ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇಂಗ್ರೀಡಿಯೆಂಟ್ಸ್ ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ, ಅದೇ ರೀತಿ ಯಾವುದೇ ರೀತಿ ಮಸಾಲೆ ಪದಾರ್ಥಗಳು ಇಲ್ಲದೆ ಭಾಳ ಈಸಿಯಾಗಿ ನಾವು ಇದನ್ನು ಮಾಡ್ಕೋಬೋದು. ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಆ ರೀತಿ ಇರುತ್ತೆ ಈ ಕಾರ್ನ್ ಪಕೋಡ ಅನ್ನೋದು. ನೀವು ಕೂಡ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಅದೇ ಟೇಸ್ಟ್ ಯಾವ ರೀತಿ ಬಂದಿದೆ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದನ್ನು ನಾವು ಬಿಸಿಯಾಗಿ ತಿಂದ್ರೇ ಟೇಸ್ಟ್ ಅನಿಸುತ್ತೆ ಫ್ರೆಂಡ್. ಸ್ವಲ್ಪ ಆರಿದ ಮೇಲೆ ನಮಗೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ತಿನ್ನುವಾಗ ನೀವು ಸ್ವಲ್ಪ ಟೊಮೆಟೊ ಕೆಚಪ್ಪಿಂದ ನೀವು ಸರ್ವ್ ಮಾಡಿಕೊಂಡ್ರೆ ಸಖತ್ತಿರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ. ಇನ್ನಾಕೆ ಲೇಟ್ ಮತ್ತೆ ನೀವು ಟ್ರೈ ಮಾಡಿ ನೋಡಿಬಿಡಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಇಷ್ಟವಾದ ವಿಡಿಯೋ ರೆಸಿಪಿಗಳನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.